ನೆಲಮಂಗಲ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಇಂದು ತಾಲೂಕಿನ ಬೋವಿ ಕುಲಬಾಂಧವರಿಂದ ಶ್ರೀ ಸಿದ್ದರಾಮೇಶ್ವರರ 853ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಸಾಗಿದೆ. ಕಾರ್ಯಕ್ರಮ ಶಾಸಕ ಎನ್ ಶ್ರೀನಿವಾಸ್ ಅವರ ಘನ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಇನ್ನು ಇದೇ ಸಂದರ್ಭದಲ್ಲಿ ನೂರಾರು ಜನಸಂಖ್ಯೆ ಆಗಮಿಸಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಸಂದರ್ಭದಲ್ಲಿ ನಗರಸಭೆ ಸದಸ್ಯ ಎನ್ ಗಣೇಶ್, ಎನ್ಡಿಎ ಅಧ್ಯಕ್ಷ ನಾಗರಾಜು, ಬೋವಿ ಸಂಘದ ಮಾರುತಿ, ಚೇತನ್, ರಾಜಣ್ಣ, ಡಾಕ್ಟರ್ ಚೌಡಯ್ಯ, ಮಹದೇವಪುರ ಚಿಕ್ಕಣ್ಣ, ಮಾಜಿ ಶಾಸಕ ನಾಗರಾಜು ಹಾಜರಿದ್ದಂತೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಸಾಗಿತ್ತು. ಸ್ವಾಮೀಜಿಗಳು ಅದರ ನಿಟ್ಟಿನಲ್ಲಿ ಹೋರಾಟ ಮಾಡಿ ಒಂದು ಶಿಕ್ಷಣ ಸಂಸ್ಥೆ ಶೈಕ್ಷಣಿಕವಾಗಿ ಅವರು ಸದೃಢರಾಗಬೇಕು, ಶೈಕ್ಷಣಿಕವಾಗಿ ಸದೃಢ ಆಗಬೇಕು. ನೀವೆಲ್ಲರೂ ನೆಲೆನಿಂಚು ಮಾತಾಡಿ ಕೊನೆಗೆ ಶಾಸಕರು ಕೊಟ್ಟು ಅವ್ರು ಏನ್ ಅನುಮೋದಿಸ್ತಾರೆ ಸಮಾಜ ಅದನ್ನ ಅನುಸರಿಸ್ಕೊಂಡು ಹೋಗೋಣ ಅಂತ ಮಾತನ್ನು ತಿಳಿಸ್ತಾ ಎಲ್ಲರಿಗೂ ಶುಭವಾಗ್ಲಿ. ಶರಣು ಪಟ್ಟು ಕೆಲಸ ಮಾಡಿದಿರ 2 ನಿಮಿಷ ಯಾರ್ಯಾರಲ್ಲಿ ಕೆಲಸ ಮಾಡಿದ್ರೆ ದಯವಿಟ್ಟು ಎಲ್ಲರೂ ಬಹಳ ಬೇಡ 2 ನಿಮಿಷ. ಸಿದ್ದರಾಮೇಶ್ವರರು ಮಧ್ಯಕಾಲೀನ ಭಾರತದಲ್ಲಿ ವಚನ ಚಳವಳಿ ಮುಖಾಂತರ ಸಮಾಜವನ್ನ ಜಾಗೃತಗೊಳಿಸಿ ಕೆರೆಕಟ್ಟೆಗಳನ್ನ ಕಟ್ಟತಕ್ಕಂಥ ಕೆಲಸವನ್ನ, ದೇವಸ್ಥಾನಗಳನ್ನ ಕಟ್ಟತಕ್ಕಂಥ ಕೆಲಸವನ್ನ, ಲೋಕ ಕಲ್ಯಾಣ ಕಾರ್ಯಕ್ಕೆ ಮುನ್ನುಡಿ ಬರೆದ್ರು ಅಂತ ಹೇಳಿದ್ರು. ಆದ್ರೆ ನಾನು ನೆಲಮಂಗಲವನ್ನ ಕಂಡಂತೆ ನೆಲಮಂಗಲದ ರಾಜಕಾರಣದ ಇತಿಹಾಸದಲ್ಲಿ ನೆಲಮಂಗಲದ ಅಭಿವೃದ್ಧಿಗೆ ಅವರು ಶಾಸಕರಾದಂತ ಸಂದರ್ಭದಲ್ಲಿ ಮುನ್ನುಡಿಯನ್ನ ಪ್ರಾಥಮಿಕವಾಗಿ ಯಾರಾದ್ರೂ ಬರೆದಿದ್ರೆ ಅದು ಎಂ ವಿ ನಾಗರಾಜಣ್ಣವರು. ಅಂತ ಹಿರಿಯರು, ಪ್ರೀತಿಯ ಅಣ್ಣನ ಸಮಾನರಾದಂತ ನಾಗರಾಜಣ್ಣವರು ವೇದಿಕೆಯಲ್ಲಿದ್ದಾರೆ. ನಾಗರಾಜಣ್ಣವರೇ, ಮತ್ತೊಬ್ಬರು ನಮ್ಮ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಆತ್ಮೀಯರಾಗಿರ್ತಕ್ಕಂಥ ಮಾತನಾಡಿ ನಾಗರಾಜಣ್ಣವರೇ, ನೆಲಮಂಗಲ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗಣೇಶಣ್ಣವರೇ, ತಾಲೂಕಿನ ತಹಶೀಲ್ದಾರ್ ಆದಂತಹ ಮಲ್ಲೇಶ್ ಬೀರಪ್ಪ ಪೂಜಾರ್ ಅವರೇ, ಮತ್ತೊಬ್ಬರು ಜಿಲ್ಲಾ ಪಂಚಾಯತ್ ಕೇವಲ ಒಂದು ವರ್ಗಕ್ಕೆ ಸೀಮಿತವಾದವರಲ್ಲ, ಸರ್ವ ಜನಾಂಗಕ್ಕೆ, ಸರ್ವ ಸಮಾಜಕ್ಕೆ ಸೀಮಿತವಾದಂತಹ ಮಹಾಯೋಗಿಗಳು, ಮಹಾಕಾಯಕ ಯೋಗಿಗಳು ಯಾರಾದ್ರೂ ಇದ್ರೆ ಅದು ಸಿದ್ದರಾಮೇಶ್ವರರಲ್ಲಿ. ಅವರು ಸಹ ಹಲವಾರು ದಾರ್ಶನಿಕರು, ಮಹನೀಯರಲ್ಲಿ ಸಿದ್ದರಾಮೇಶ್ವರರು ಒಬ್ಬರು ಅಂತಕ್ಕಂಥದ್ದು ನನ್ನ ಭಾವನೆ. ಸಿದ್ದರಾಮೇಶ್ವರರ ಬಗ್ಗೆ ಸ್ವಾಮೀಜಿಗಳು ಎಲ್ಲ ಭಾಷಣ ಮಾಡಿದ್ದಾರೆ. ಅವ್ರ ಬಗ್ಗೆ ಒಳ್ಳೆ ಭಾಷಣ ಮಾಡ್ತಕ್ಕಂಥ ದೊಡ್ಡವರು ನಾನಲ್ಲ. ನಿಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕನಾಗಿರ್ತಕ್ಕಂಥವನು, ತಮ್ಮ ಸಮಾಜದ ಜೊತೆ ಸದಾ ತಮ್ಮ ಸಮಾಜದ ಸೇವಕನಾಗಿ ದುಡಿತಾ ಇರತಕ್ಕಂಥವನು. ನಾನು ಶಾಸಕನಾದಂಥ ಸಂದರ್ಭದಲ್ಲಿ ಯಾವುದೇ ವರ್ಗದ ಜೊತೆ, ಯಾವುದೇ ಸಮಾಜದ ಜೊತೆ ನಾನು ಮೇಲು ಕೀಳು ಎಂಬತಕ್ಕಂಥ ಭಾವನೆಯನ್ನ ಮಾಡದೆ ನೆಲಮಂಗಲ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಸಮಾಜಗಳನ್ನ ಪ್ರೀತಿಯಿಂದ, ವಿಶ್ವಾಸದಿಂದ, ಸಮಾನತೆಯಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂತಕ್ಕಂಥದ್ದೊಂದು ಒಂದು ಸಮಾಧಾನ, ತೃಪ್ತಿ ಇದೆ ಅಂತಕ್ಕಂಥದ್ದನ್ನ ಸಿದ್ದರಾಮೇಶ್ವರ ಅವರ ಜಯಂತಿಯ ಸಂದರ್ಭದಲ್ಲಿ ಹೇಳಲಿಕ್ಕೆ ನನಗೆ ಸಂತೋಷ ಆಗ್ತದೆ. ಸಿದ್ದರಾಮೇಶ್ವರರು ಎಲ್ಲ ವಚನಕಾರರು ಬಯಸಿದ್ದು ಸಮ ಸಮಾಜವನ್ನ, ತಳ ಸಮಾಜವನ್ನ ಮೇಲೆತ್ತಬೇಕು, ತಳ ಸಮಾಜಗಳಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಎಲ್ಲ ದಾರ್ಶನಿಕರು, ಸಮಾಜ ಸುಧಾಗರಕರ ಆಶಯ ಆಗಿತ್ತು. ಬುದ್ಧಿಯವರು ಮತ್ತೆ ನಾಗರಾಜಣ್ಣವರು ಹೇಳಿದ್ರು, ಯಾವುದೇ ಜಯಂತಿಗಳು, ಸಿದ್ದರಾಮೇಶ್ವರ ಜಯಂತಿ ಇರ್ಬೋದು, ಬಸವಣ್ಣವ್ರ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಯಾವುದೇ ದಾರ್ಶನಿಕರ ಮಾನ್ಯರ ಜಯಂತಿ ಜಾತ್ರೆಗಳಾಗಬಾರದು. ಸಮಾಜದ ಮುಖಂಡರನ್ನ ಅದರಲ್ಲಿ ತೀರ್ಮಾನ ಮಾಡಿ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯೋದಕ್ಕೆ ನಮಗೆ 3 ವರ್ಷದಿಂದ ಪ್ರತಿ ವರ್ಷನೂ ವಿಜೃಂಭಣೆಯಿಂದ ಒಂದು ವರ್ಷದಿಂದ ಚೆನ್ನಾಗಿ ಆಗ್ತಾ ಇದೆ ನಮ್ಮ ಕಾರ್ಯಕ್ರಮ. 50 ಜನ, 100 ಜನ, 300, 500 ಜನದವರೆಗೂ ನಮ್ಮ ಕಾರ್ಯಕ್ರಮ ಬಂದಿದೆ. ಅದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಇದು ಸರ್ಕಾರಿ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಸಮಾಜದಲ್ಲಿ ಅದನ್ನ ನಾವು ನೋಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಇದು ಸರ್ಕಾರಿ ಕಾರ್ಯಕ್ರಮ, ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ನಡಿಬೇಕು, ಶಾಲಾ ಕಾಲೇಜುಗಳಲ್ಲಿ ನಡಿಬೇಕು. ರಾಜ್ಯದಲ್ಲಿ ಸುಮಾರು ತಾಲೂಕುಗಳಲ್ಲಿ ತಹಸೀಲ್ದಾರ್ ಸಾಹೇಬ್ರು ಆರ್ಡರ್ ಮಾಡಿ ಎಲ್ಲ ಕಡೆ ನಡೆಸ್ತಾ ಇದ್ದಾರೆ. ಅದೇನ್ ರಜಾ ಅಲ್ಲ, ಕಾರ್ಯಕ್ರಮ ಆಚರಣೆ ಮಾಡ್ತಾರೆ. ಇದು ಸಿದ್ದರಾಮೇಶ್ವರ ಜಯಂತಿಯಿಂದ ಈಗಿನ ಮಕ್ಕಳುಗಳಲ್ಲಿ, ಈಗಿನ ಸಮಾಜಕ್ಕೆ ಎಲ್ಲರಿಗೂ ಗೊತ್ತಾಗಬೇಕು ಇದು ಸರ್ಕಾರಿ ಕಾರ್ಯಕ್ರಮ ಅನ್ನೋದನ್ನ. ಈ ಮುಂದಿನ ವರ್ಷದಿಂದ ಮಾನ್ಯ ಶಾಸಕರ ಸಾಹೇಬರಲ್ಲಿ ಮತ್ತು ತಹಸೀಲ್ದಾರ್ ಸಾಹೇಬರಲ್ಲಿ ನಮ್ಮ ಒಂದು ಮನವಿ ಸಮಾಜದ ಪರವಾಗಿ ಈ ಕಾರ್ಯಕ್ರಮ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳು, ಕಚೇರಿಗಳಲ್ಲಿ ನಡೆಯೋ ರೀತಿ ಒಂದು ಆದೇಶವನ್ನ ಮಾಡಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಕೇಳಿಕೊಂಡು ನಮ್ಮ ಮನವಿಯನ್ನ ಈ ಮೂಲಕ ಅವರಿಗೆ ಅರ್ಪಿಸ್ತಾ ಇದ್ದೀವಿ. ಯಾಕಂದ್ರೆ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತಾ ಇದೆ, ಸುಮಾರು ತಾಲೂಕುಗಳಲ್ಲಿ ತಹಸೀಲ್ದಾರ್ ಸಾಹೇಬರು ಆರ್ಡರ್ ಮಾಡಿ ಈ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಮಾನ್ಯ ಶಾಸಕರು ಮತ್ತು ತಹಸೀಲ್ದಾರ್ ಸಾಹೇಬರು ಮುಂದಿನ ವರ್ಷದಿಂದ ಈ ನಮ್ಮ ಒಂದು ಮನವಿಯನ್ನ ಈಡೇರಿಸ್ತಾರೆ ಅಂತಕ್ಕಂಥ ಭಾವನೆಯಿಂದ ನಾವು ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಈ ಮಾತನ್ನು ಮುಗಿಸ್ತೀನಿ. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.